ಆಘಾತದಿಂದ ಹೋರಾಡಬೇಕು. ಏಕೆಂದರೆ ಅವರ ಎದುರಿಗೆ ಬಂದು ಹೋರಾಡಲಾಗದೆ ಹಿಂದೆಲಿಂದ ಬಂದು ಗುಂಡು ಆಡಿಸುತ್ತಾರೆ. ನಾವುಗಳೆಲ್ಲ ನಮ್ಮ ಪ್ರಾಣವನ್ನು ಒತ್ತೆಟ್ಟಾದ್ರೂ ಸರಿ ಈ ನಮ್ಮ ಭಾರತ ಮಾತೆಯನ್ನು ಉಳಿಸಿಕೊಳ್ಳಲ್ಲ. ಆ ಸೈನಿಕರೇ, ಅಲ್ಲಿ ನೋಡಿ, ನಮ್ಮ ಎದೆಗೆ ಅಲ್ಲಿ ಎದೆ ಕೊಟ್ಟು ನಮ್ಮ ಭಾರತವನ್ನು ಬಾವುಟವನ್ನು ಅಲ್ಲಿ ನೆಟ್ಟು ಹೋರಾಡೋಣ, ತಿಳಿಯುತ್ತೆ? ಭಾರತದ ಕಮಂಗಿಗಳೇ, ನೀವು ನಿಮ್ಮ ಬಾವುಟವನ್ನು ನೆಟ್ಟಿಸಲು ಇದೇನು ನಿಮ್ಮಪ್ಪ ಮಾಡಿಟ್ಟಿರುವ ಆಸ್ತಿ ಅಂತ ತಿಳಿದಿರುವೆಯ? ಪಾಕಿಸ್ತಾನದ ಪಾಪುಗಳ ಮಕ್ಕಳಲ್ಲ, ಹಿಂದೂ ಮುಸ್ಲಿಮ್ಸ್ ಅಂದರೆ ಹೊಸ ತಾಯಿ ಮಕ್ಕಳಂತೆ ಬದುಕುತ್ತಿದ್ದೇವೆ. ಆದರೆ ನಿಮ್ಮಂತವರು ನಮ್ಮ ದೇಶಕ್ಕೆ ಕಾಲಿಟ್ಟು ಹಿಂದೂ ಮುಸ್ಲಿಮ್ಸ್ ಮಧ್ಯೆ ಕೊಲ್ಲಬಿಸಲು ಬಂದಿರೋ ಪಾಪುಗಳ ಮಕ್ಕಳ. ಭಾರತದ ವೀರಪುತ್ರರೇ, ಈ ನಿಮ್ಮ ಭಾರತ ದೇಶದಲ್ಲಿ ನಿಮಗೆ ಒಂದು ನ್ಯಾಯ, ನನಗೆ ಒಂದು ನ್ಯಾಯ. ಸಾಕು ಬಾಯಿ ಮುಚ್ಚಿ ಸಣ್ಣ ಮಕ್ಕಳ. ನಿಮ್ಮ ಪಾಕಿಸ್ತಾನದಲ್ಲಿ ನಮ್ಮ ಹಿಂದೂಗಳಿಗೆ ಅನ್ಯಾಯ ಮಾಡುತ್ತಿರುವವರೇ ನೀವು, ನಾವಲ್ಲ. ನಮ್ಮ ಭಾರತದಲ್ಲಿ ನಿಮ್ಮವರಿಗೆ ಓಟು ಹಾಕಲು ಅನುಮತಿ ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ರೇಷನ್ ಕಾರ್ಡ್, ಸ್ಕೂಲ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟು ಒಂದೇ ತಾಯಿ ಮಕ್ಕಳಂತೆ ಬದುಕುತ್ತಿದ್ದೇವೆ. ಇದರಿಂದ ರಾಷ್ಟ್ರಪತಿ ಆಗಿದ್ದ ಅಬ್ದುಲ್ ಕಲಾಂ ಕೂಡ ಒಬ್ಬ ಮುಸ್ಲಿಮ್ಸ್ ಅನ್ನೋದು ಮರಿಬೇಡ. ನಮ್ಮ ಭಾರತದ ಭವಿಷ್ಯವನ್ನು ನನ್ನ ಎದುರಿಗೆ ಮುಡಿಯಲು ಬರಬೇಡ. ಮೊದಲು ಈ ನಿಮ್ಮ ಭಾರತದಲ್ಲಿ ಎಂತ ಸಣ್ಣ ಮಕ್ಕಳಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಲೇ. ಭಾರತದ ಬಾಯಿ ಮುಚ್ಚಿ ಸಣ್ಣ ಮಕ್ಕಳ. ಈ ನಮ್ಮ ತಾಯಿನಾಡಲ್ಲಿ ಹುಟ್ಟಿದ ತಾಯಿಯವರಿಗೆ ಇಲ್ಲ ಸಲ್ಲದ ಮಾತನಾಡಿದರೆ ಇದೇ ಗಡಿಯ ಪಾಲಿಗೆ ತೋಂಡ ಕಟ್ಟು ಬಿಡುತ್ತೇನೆ. ಅವ್ವ ತಾಯಿ ನಿನಗೆ ಇಂಥ ಹೆಸರಿಟ್ಟ ಸಾವಿರ ರಕ್ತಕ್ಕೆ ಹುಟ್ಟಿದ ಸುಳೆ ಮಕ್ಕಳನ್ನು ಸದೆ ಬಡಿಯುವಂತ ಶಕ್ತಿ ಕೊಡು ತಾಯಿ, ಸದೆ ಬಡಿಯುವಂತ ಶಕ್ತಿ ಕೊಡು. ಹಾಗಾದರೆ ಹಾಗೆ ತಿಳ್ಕೋರಿನ ಪ್ರಾಣ ಪಾಕ್ಷ್ಯ. ದೇಶದ್ರೋಹಿಗಳ ಕೊನೆಗೂ ಮೋಸ ಮಾಡಿಬಿಟ್ಟಿರಾ. ಈ ನಮ್ಮ ನೆಲದಲ್ಲಿ ನಿಮ್ಮ ರಕ್ತವನ್ನು ಹರಿಸದೆ ನಮಗೆ ಸಾವಿಲ್ಲ. ಆ ಸೈನಿಕರೇ, ಆರ್ತಿನಿವರ ಎದೆಗೆ ಗುಂಡನ್ನು. ದೇಶದ್ರೋಹಿಗಳ ಈ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋದರೂ ಈ ನಮ್ಮ ಭಾರತ ಬಾವುಟವನ್ನು ಹಾರಿಸದೆ ನಮಗೆ ಸಾವಿಲ್ಲ. ಅಮ್ಮ ತಾಯಿ, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ನಾನಿನ್ನು ಬರುತ್ತೇನೆ ತಾಯಿ. ಮುಂದಿನ ಜನ್ಮ ಒಂದು ಇದ್ದರೆ ಮತ್ತೆ ನಿನ್ನ ಬಡಿನಲ್ಲಿ ಹುಟ್ಟಿ ಬರುತ್ತೇನೆ ತಾಯಿ, ಹುಟ್ಟಿ ಬರುತ್ತೇನೆ. ಬಲೋ ಭಾರತ್ ಮಾತಾ ಕಿ. ಅಮ್ಮ ತಾಯಿಯಿಂದ ಬರುತ್ತೇನೆ ತಾಯಿ.